ಒಬ್ರಿಗೆ ಒಳ್ಳೇದನ್ನ ಬಯಸ್ತಿರ್ಬೇಕು. ಎಷ್ಟು ಚಲೋ ಬಯಸ್ಬೇಕಂದ್ರ ನಮ್ಮನ್ನ ನೋಡಿ ಅಸೂಯೆ ಪಡ್ಬೇಕು. ಕೆಲವು ಮಂದಿ ಏನಪ್ಪ ಯಾವಾಗ್ಲೂ ಒಳ್ಳೇದಾಗ್ಲಂತೀಯಲ್ಲ ನಿನಗೆ ಹೆಂಗ್ ಬದುಕು ಅಂದ್ರೆ ಇಲ್ಲ, ಒಬ್ಬರ ಬದುಕು ಚಲೋ ಆದಾಗ ಆ ಬದುಕನ್ನು ನೋಡಿ ಖುಷಿ ಪಟ್ರ ಅದಕ್ಕಿಂತ ದೊಡ್ಡ ಸಂಪತ್ತಿ ನಾಡಿನೊಳಗೆ ಯಾವುದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗಲೇ ನಾವು ನೋಡ್ತಾ ಇದ್ವಿ, ರೈತರನ್ನ ಕರೆಸಿ ಸನ್ಮಾನ ಮಾಡಿದ್ರು ಬಹಳ ಚಲೋ. ಆ ಕೆಲಸ ಎಷ್ಟು ಚಲೋ ಇತ್ತಂದ್ರೆ, ರೈತರನ್ನ ಯಾಕೆ ಗೌರವಿಸ್ಬೇಕಂದ್ರೆ ಒಬ್ಬ ದೊಡ್ಡ ಜ್ಞಾನಿ ಇದ್ದಂತ, ಬಹಳ ಅದ್ಭುತ ಜ್ಞಾನಿ ಊರಾಗ ಬಂದದಂತ. ಊರಾಗ ಬಂದ ಸಮಯದೊಳಗ ಆತಗ ರೈತ ಎದುರಿಗೆ ಬಂದಂತ. ಎದುರಿಗೆ ಬಂದಾಗ ಆ ಜ್ಞಾನಿ ಆ ರೈತನ ಕೇಳಿದಂತ, ಏ ಬಾರಪ್ಪ ರೈತ, ಇಲ್ಲಿ ನಿನಗೆ ಬಸವ ಪುರಾಣ ಗೊತ್ತೇನು ಅಂತ ಕೇಳಿ, ಗೊತ್ತಿಲ್ಲ ಅಂತ ಹೇಳಿದ ರೈತ. ಇಲ್ಲ, ಮತ್ತು ಯಾವ ಪುರಾಣ ಗೊತ್ತದ ನಿನಗಂತ ಕೇಳಿದ, ನನಗೆ ಯಾವುದೂ ಗೊತ್ತಿಲ್ಲ ಅಂತ ಏನಂತ. ಅವಾಗ ಆ ಜ್ಞಾನಿ ಆ ರೈತನನ್ನ ಬೈಯಕ್ಕೆ ಶುರು ಮಾಡಿದ. ಅಲ್ಲೋ, ಏನಾರ ಕಲಿಬೇಕಿಲ್ಲ, ಜ್ಞಾನ ಸ್ವಲ್ಪ ಸಂಪಾದನೆ ಮಾಡ್ಬೇಕಿಲ್ಲ ಅಂತಂದಾಗ ರೈತ ನಕ್ಕೊಂತನ ಉತ್ತರ ಕೊಟ್ಟನಂತ ಆ ಜ್ಞಾನಿಗೆ. ಏನಂದ, ನೋಡ್ತಮ್ಮ, ನಿಮ್ಮ ಮನೆಯಿಂದ ಬರ್ಲಿಕ್ಕೈತಿದ್ದಲ್ಲ, ಏನು ಊಟ ಮಾಡಿ ಬಂದಿ ಅಂದಾಗ ಆ ಜ್ಞಾನಿ ಹೇಳಿದಂತ, ಪಂಡಿತ ಏನಿಲ್ಲ, ನಮ್ಮ ಮನೆಯಿಂದ ಬರುವಾಗ ಒಂದೆರಡು ರೊಟ್ಟಿ ಒಂದಿಷ್ಟು ಅನ್ನ ಸಾರ ಉಂಡು ಬಂದಿನ ಅಂದಾಗ ಅವಾಗ ಆ ರೈತ ಹೇಳ್ತಾನ, ನೀನೇನು ಉಂಡು ಬಂದಿಯಲ್ಲ ಅದನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿಯ ಮಾಲೀಕ ನಾನು ಮಾತನ್ನ ಆ ರೈತ ಹೇಳ್ತಾನೆ. ಹಾಗಾಗಿ ಈ ರೈತ ಸಮುದಾಯವನ್ನ ಯಾರು ಗೌರವಿಸ್ದಿಲ್ಲೋ ಅವರೆಲ್ಲ ಈ ನಾಡಿನೊಳಗೆ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ರೈತರನ್ನ ಗೌರವಿಸ್ಬೇಕು, ರೈತರನ್ನ ಪ್ರೀತಿಸ್ಬೇಕು. ಇವತ್ತು ನೌಕರಿ ಮಾಡೋವದನಂದ್ರೆ ಅವನ ಮ್ಯಾಗ ಒಬ್ಬ ಹೆಡ್ ಮಾಸ್ಟರ್ ಅಂತ ಇರ್ತಾನೆ, ಒಬ್ಬ ಯಾರೋ ಒಬ್ಬ ಇರ್ತಾನೆ, ಮಾಲೀಕ ಇರ್ತಾನೆ. ಆದ್ರ ರೈತಗ ಯಾರೂ ಮಾಲೀಕರಿಲ್ಲ, ರೈತನೇ ನಿಜವಾದ ಮಾಲೀಕ, ಆತನ ಮ್ಯಾಗ ಯಾರೂ ಇಲ್ಲ. ಹಾಗಾಗಿ ಆ ರೈತ ವರ್ಗವನ್ನ ಈ ವೇದಿಕೆಯ ಮೇಲೆ, ಸಿದ್ದೇಶ್ವರ ವೇದಿಕೆ ಮೇಲೆ ಕರೆಸಿ ಗೌರವಿಸಿದ್ದನ್ನು ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತು. ಜೊತೆಗೆ ಪೌರ ಕಾರ್ಮಿಕರನ್ನ ಅವ್ರು ನೋಡ್ರಿ, ಕಾಯಕ ತತ್ವ ಎಷ್ಟು ಚಲೋ ಅಂದ್ರೆ, ಈ ನಾಡಿನೊಳಗೆ ಯಾವ ಬಡತನ ಬರೋದಿಲ್ಲ ಅಂದ್ರೆ ಯಾರ ಕಾಯಕ ತತ್ವವನ್ನು ಅಳವಡಿಸಿಕೊಂಡಾರ ಅವ್ರಿಗೆ ಬಡತನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕಾಯಕ ತತ್ವವನ್ನು ಬಿಟ್ಟು ಹೊಂಟಾರಲ್ಲ ಅವ್ರಿಗೆ ಬಡತನ ಬರ್ತದ. ಹಾಗಾಗಿ ಒಂದು ಊರೊಳಗ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿ. ಆತಗ ಒಬ್ಬ ಮಗ ಇದ್ದ. ಇದ್ನಲ್ಲ, ಆ ಶ್ರೀಮಂತಗ ಒಂದಿಷ್ಟು ದುಃಖ ಆಕತ್ತೆ ಯಾವಾಗ್ಲೂ. ಯಾವ ದುಃಖ ಅಂದ್ರೆ, ಮಗ ದುಡಿಯೋದಿಲ್ಲ, ಬರೇ ಕುಡಿದು ಖಾಲಿ ಅಡ್ಡಾಡ್ತಾನೆ ಹುಡುಗ, ಇವತ್ತು ದುಡಿಯೋದನ್ನ ಮರ್ತು ಬಿಟ್ಟಾನ ಅಂತೇಳಿ ಮಗ್ಗ ದಿನಾ ಬೈತಿದ್ದ ತಂದೆ. ಒಂದ್ಸಲ ಏನಾಯ್ತು, ಕೊನೆಗೊಬ್ರು ಯಜಮಾನ್ರ ಮಾತು ಕೇಳಿ ತಂದೆ ಒಂದು ನಿರ್ಧಾರಕ್ಕೆ ಬಂದ. ಯಾವ ನಿರ್ಧಾರ ಅಂದ್ರೆ, ಆ ಹುಡುಗ ಹೇಳಿದ, ನೋಡ್ತಮ್ಮ, ನೀ ನಾಳಿಂದ ನಮ್ಮ ಮನೆಯಾಗ ಉಣ್ಬೇಕಂದ್ರ, ನಿಮ್ಮ ಅವನ ಕೈಯಾಗ ರೊಟ್ಟಿ ಉಣ್ಬೇಕಂದ್ರ 500 ರೂಪಾಯಿ ತಂದು ಕೊಟ್ಟರಷ್ಟ ಊಟ ಮಾಡು, ಇಲ್ಲಾಂದ್ರೆ ಊಟ ಮಾಡ್ಲಿಕ್ಕೆ ಬರಬೇಡ ಅಂತ ತಂದೆ. ಆ ಹುಡುಗ ಆಯ್ತು ಬಿಡುವ, ಮತ್ತೆ ತಂದೇಳೇನಲ್ಲ ಅಂತೇಳಿ ಆ ಹುಡುಗ ಒಪ್ಪಿಕೊಂಡ. ನಾಳೆ ತರ್ತಂತೇಳಿ ಬೆಳಕರಿತು. ಬೆಳಕರದ ಬಳಿಕ ಮತ್ತೆ 500 ರೂಪಾಯಿ ಹುಡುಕ್ಬೇಕಲ್ಲ ಊಟಕ್ಕೆ. ಅವೇನು ಮಾಡಿದ, ಅಲ್ಲೇ ಇದ್ದಂಥ ಸಂಬಂಧಿಕರೊಳಗೆ ಹೋಗಿ ಮನೆಗೆ ಹೋಗಿ 500 ರೂಪಾಯಿ ಇಸ್ಕೊಂಬಂದು ಅವ್ರ ಅಪ್ಪಗೆ ಕೊಟ್ಟ. ಯಪ್ಪ 500 ರೂಪಾಯಿ ತಗೋ, ನಾನು ಊಟ ಮಾಡ್ತೀನಿ ಅಂದಾಗ ಅವರಪ್ಪ ಏನು ಮಾಡಿದ, ಆ ಹುಡುಗನ ಎದುರಿಗಿನ 500 ರೂಪಾಯಿ ನೋಟ್ ಅರ್ಧಾಕಿ ಊಟಕ್ಕೆ ಕಳಿಸಿದ. ಆ ಹುಡುಗ ಏನು ದುಃಖ ಪಡಲಿಲ್ಲ, ಸುಮ್ಮನೆ ಊಟಕ್ಕೆ ಹೋದ. ಮತ್ತೆ ಹೇಳಿದ ಅವರಪ್ಪ, ನೋಡ್ತಮ್ಮ, ನಾಳೆ 500 ಕೊಟ್ರ ಊಟ, ಇಲ್ಲಾಂದ್ರೆ ಊಟ ಇಲ್ಲ. ಆಯ್ತು, ಆ ಹುಡುಗ ಹ್ಞೂ ಅಂದ. ಹುಡುಗ ಮತ್ತೆ ಮಳೆ ಮಾಡ್ದೇನೆ ಮತ್ತೆ ಅವ್ರ ಸಂಬಂಧಿಕರು ಕೊಟ್ಟಿದ್ರು, ಮತ್ತೆ ಕೊಡೋದಿಲ್ಲ. ಮತ್ತೆ ಫ್ರೆಂಡ್ಸ್ ಹತ್ರ ಹೋದ. ಆ ಸ್ನೇಹಿತರು ಅದಕ್ಕೆ 500 ರೂಪಾಯಿ ಕೊಟ್ಟರು, ಅಂತ ತಗೊಂಬಂದು ಅವರಪ್ಪನ ಕೈ ಕೊಟ್ಟ ಬಳಿಕ ಅವರಪ್ಪ, ಬಾ ತಮ್ಮ ಊಟ ಮಾಡು ಅಂತೇಳಿ 500 ರೂಪಾಯಿ ಅರ್ಧಾಕಿ ಊಟಕ್ಕೆ ಕಳಿಸಿದ ಆ ಹುಡುಗನ. ಆ ಹುಡುಗ ಊಟಕ್ಕೆ ಹೋದ. ಮತ್ತೆ ಹೇಳಿದವರಪ್ಪ, ತಮ್ಮ ನಾಳೆ 500 ಕೊಟ್ರ ಊಟ ಅಂದ. ಆ ಹುಡುಗ ಆಯ್ತು ಬಿಡು ಅಂತ ಹೇಳಿದ. 1ನೇ ದಿನ ಸಂಬಂಧಿಕರು ಕೊಟ್ಟಿದ್ರು, 2ನೇ ದಿನ ದೋಸ್ತರು ಕೊಟ್ಟಿದ್ರು, 3ನೇ ದಿನ ಯಾರೂ ಕೊಡ್ಲಿಲ್ಲ ರೊಕ್ಕ. ಪಾಪ ಯಾರು ಕೊಡ್ತಾರೆ? 1 ದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ. 3ನೇ ದಿನ ಯಾರೂ ಕೊಡ್ಲಿಲ್ಲ. ಆ ಹುಡುಗ ಬಹಳ ದುಃಖ ಮಾಡ್ಕೊಂಡು ಏನು ಮಾಡಿದ, ಹೋದ್ರೆ ಆಯ್ತು ಬಿಡು ಅಂತೇಳಿ ಒಂದು ಕಡೆ ಕೆಲ್ಸಕ್ಕೆ ಹೋಗಿ 500 ರೂಪಾಯಿ ತಗೊಂಡು ಅವ್ರಪ್ಪನಿಗೆ ಬಂದು ಕೊಟ್ಟು ಊಟಕ್ಕೆ ಕೊಂಟು ಒಳಗೆ. ಅವರಪ್ಪ ಏನು ಮಾಡಿದ, ಆ ಹುಡುಗನ ಕರೆದ. ಆ 500 ರೂಪಾಯಿ ನೋಟ್ ಅರ್ಲಿಕ್ಕೆ ಹೋದ. ಆ ಹುಡುಗ ಅವರಪ್ಪನ ಕಾಲಿಗೆ ಬಿದ್ದು ಕೇಳ್ತಾನೆ, ಯಪ್ಪ ಅಂದ. ಯಾಕಪ್ಪ? ಯಾಕೂ ಇಲ್ಲ, ನಿನ್ನೆ ಮೊನ್ನೆ ನೋಟ್ ಅರ್ಧಾಕಿ, ನನಗೆ ದುಃಖ ಇಲ್ಲ, ಇವತ್ತಿನ ನೋಟ್ ಮಾತ್ರ ಅರ್ಲಿಕ್ಕೆ ಹೋಗ್ಬೇಡ ಅಂದವ. ಯಾಕಂತ ಕೇಳಿದ ಇವರಪ್ಪ.
ಯಾಕಂದ್ರ ಒಂದನೇ ದಿನ ಯಾರೋ ಕೊಟ್ಟಿದ್ರು, ಎರಡನೇ ದಿನ ಯಾರೋ ಕೊಟ್ಟಿದ್ರು, ಇವತ್ತಿನ ರೊಕ್ಕ ಐತಲ್ಲ ಅದು ನನ್ನ ಬೆವರ ಹನಿಯಿಂದ ಬಂದ ರೊಕ್ಕದ ಮಾವತನಿಗೆ ಅರ್ಥ ಆಗೈತಿ, ನಿಮ್ಯಾಗ ದುಡ್ಕೊಂಬಂದು ಕೊಡ್ತಂತ ಹೇಳಿದ ಹುಡುಗ. ಹಂಗ ನಮಗ ರೊಕ್ಕದ ಮಹತ್ವ ಎಲ್ಲಿವರೆಗೆ ಗೊತ್ತಾಗೋದಿಲ್ಲೋ, ಹಣದ ಮಹತ್ವ ಎಲ್ಲಿವರೆಗೆ ಗೊತ್ತಾಗೋದಿಲ್ಲೋ ಅಲ್ಲಿವರೆಗೆ ನಾವು ಯಾವಾಗಲೂ ಕೂಡ ದಡ್ಡರಾಗಿರ್ತೀವಿ. ಜಗತ್ತಿನೊಳಗೆ ತಂದಿ ರೊಕ್ಕದಾಗ ನಾವು ಮಜಾ ಮಾಡೋದು ದೊಡ್ಡ ಸಾಧನೆ ಅಲ್ಲ, ಅಥವಾ ಹಿರಿಯರ ಆಸ್ತಿ ಒಳಗೆ ನಾವು ಮಜಾ ಮಾಡೋದು ದೊಡ್ಡ ಸಾಧನೆ ಅಲ್ಲ. ನಮ್ಮ ರೊಕ್ಕದೊಳಗೆ ನಮ್ಮಪ್ಪ ನಮ್ಮಜ್ಜ ಅವರು ಮಜಾ ಮಾಡ್ಬೇಕು, ಅದಕ್ಕೆ ನಿಜವಾದ ಸಾಧನೆ ಅಂತ ಕರೀತಾರೆ. ಹಾಗಾಗಿ ಈ ಮುಳುಗುಂದ ನೋಡಿದಾಗ ನನಗೆ ಬಹಳ ಖುಷಿ. ಯಾಕಂದ್ರೆ ಇಲ್ಲಿ ನಮ್ಮ ಮುಂಡ್ರಿಗೆಯ ಅನುದಾನ ಮಹಾಸ್ವಾಮಿಗಳು ಅವತ್ತಿನ ಕಾಲಕ್ಕೆ ಇಲ್ಲಿ ಸಂಚಾರ ಮಾಡಿದ್ರು ಒಂದು ಇತಿಹಾಸ. ಜೊತೆಗೆ ಇಲ್ಲೇ ನಮ್ಮ ಶಾಖಾ ಮಠ ಇರೋದ್ರಿಂದ ಅದು ಒಂದು ಇತಿಹಾಸ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೊಕ್ನೂರಿನ ಗುದ್ನ್ಯಾಪುರ ಮಠದ ಪೂಜ್ಯ ಗುದ್ದೇಶ್ವರ ಮಹಾಸ್ವಾಮಿಗಳು ಇಲ್ಲಿ ಬಂದು ಬಸವಪುರಾಣವನ್ನ ಅವತ್ತಿನ ಕಾಲಕ್ಕೆ ಹಚ್ಚಿದ್ರು ಅನ್ನೋದು ಒಂದು ಇತಿಹಾಸ. ಅದಕ್ಕಿಂತ ಹೆಚ್ಚಾಗಿ ಈಗಿರುವಂಥ ಸದ್ಯದ ಗುರುಗಳು ನಮ್ಮ ಭಾಗದ ಪೂಜ್ಯರು ಅನ್ನೋದು ಬಹಳ ದೊಡ್ಡ ಹೆಮ್ಮೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಹುಶಃ ಇಷ್ಟು ಜನ ಸೇರೋದನ್ನ ನೋಡಿದಾಗ ಬಹಳ ಖುಷಿ ನನಗೆ. ಇಲ್ಲಿ ಕೆಲವು ಮಂದಿ ಅಡ್ಡಾಡೋದು ನೋಡ್ಲಿಕ್ಕೆ ಐತಿದ್ನ. ನಮ್ಮ ಭಾಗ ಬೇರೆ, ನಿಮ್ಮ ಭಾಗ ಬೇರೆ. ನಮ್ಮ ಭಾಗದೊಳಗೆ 18 ವರ್ಷದಿಂದ 30 ವರ್ಷ ಹುಡುಗರು ಅಡ್ಡಾಡ್ತಿರ್ತಾವೆ, ಬರೀ ಎಲ್ಗಿ ಮ್ಯಾಗ ಆ ಕಡೆಗೆ ಅಡ್ಡಾಡ್ತಿರ್ತಾವೆ. ಇಲ್ಲಿ ಏನು ವ್ಯವಸ್ಥೆ ಐತಿ ಅಂದ್ರೆ 50 ಮೇಲ್ಪಟ್ಟು ಯಜಮಾನರು ಇಲ್ಲೆಲ್ಲ ಅಡ್ಡಾಡ್ಲಿಕ್ಕೆ ಐತ್ಯಾರ. ಬಹುಶಃ ಇವರಷ್ಟು ಶ್ರೀಮಂತರು, ಇವರಷ್ಟು ಸಂಸ್ಕಾರವಂತರು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅಲ್ಲದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲಿ ಯಜಮಾನರಿಗೆ ಗೌರವ ಸಿಗ್ತದ, ಎಲ್ಲಿ ದೈವಕ್ಕೆ ಮರ್ಯಾದೆ ಸಿಗ್ತದ, ಆ ಊರಲ್ಲಿ ಧರ್ಮ ಐತೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ಹಿರಿಯರಿಗೆ ಅಗೌರವ ತೋರಿಸ್ತಾರ ಅಲ್ಲಿ ಧರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಮ್ಮ ಸುಂಕಾಪುರ ಯಜಮಾನ್ರು ಹಿರಿಯರು ಅವ್ರು ಬಹಳ ಚಲೋ ಮಾತಾಡಿದ್ರು. ಎಲ್ಲರನ್ನ ಕಟ್ಟಿಕೊಂಡು ಹೋಗೋದಿಲ್ಲ, ಇದು ಬಹಳ ಕಠಿಣ ಕೆಲಸ. ಇದು ಎಲ್ಲರನ್ನ ಒಪ್ಪಿಸೋದು ಬಹಳ ಕಠಿಣ ಕೆಲಸ. ಆದ್ರೆ ಇಲ್ಲಿರುವಂಥ ಹಿರಿಯರು ಎಲ್ಲರನ್ನ ಅಪ್ಪಿಕೊಂಡು ಇದು ನಿಮ್ಮ ದೇವಸ್ಥಾನ, ಇದು ನಮ್ದು ಒಂದಲ್ಲ, ಅವ್ರು ನಿಮ್ಮ ದೇವಸ್ಥಾನ ಅಂದಾರ. ಎಲ್ಲಿವರೆಗೂ ನಾವು ನಂದು ಅಂತೀವಿ, ನಾವು ಅಲ್ಲಿವರೆಗೂ ದೊಡ್ಡವರಾಗೋದಿಲ್ಲ. ಯಾವಾಗ ದೊಡ್ಡವರಾಕಿ ಅಂದ್ರೆ ಅದೆಲ್ಲ ನಿಮ್ದಪ್ಪ, ನೀವ ಮಾಡಿರಿ, ಎಲ್ಲ ನಿಮ್ದ ಗುಡಿ ಅಂದ್ಬಿಡ್ರಿ, ನೀವು ದೊಡ್ಡವ್ರು ಹಾಕಿರಿ. ಜೊತೆಗೆ ಜಾನಪದ ಬಗ್ಗೆ ಪ್ರೊಫೆಸರ್ ಕರಿಯಪ್ಪನವರು ಬಹಳ ಚಲೋ ಮಾತಾಡಿದ್ರು. ಎಷ್ಟು ಚಲೋ ಮಾತಾಡಿದ್ರು ಅಂದ್ರೆ ಸ್ವಾಮಿಗಳು ಅವ್ರು ನೋಡಿ ಕಲಿಬೇಕಾಗೈತಿ, ಅವ್ರ ಜೊತೆ ಪಾಠಕ್ಕೆ ಹೋಗ್ಬೇಕಾಯ್ತು, ಅವ್ರು ಕುತ್ಕೋಬೇಕಾಗೈತಿ. ಅಷ್ಟು ಚಲೋ ಪ್ರೊಫೆಸರ್ ಕರಿಯಪ್ಪನವರು ಜಾನಪದದ ಬಗ್ಗೆ ಹೇಳಿದ್ರು. ನೋಡ್ರಿ, ನನಗೆ ನೆನಪದ ಸಾಕಷ್ಟು ಹಬ್ಬಗಳು, ಇವತ್ತು ಜಾನಪದ ಹಬ್ಬಗಳು ನೋಡ್ತೀವಿ, ಎಲ್ಲ ಮರ್ತೋಗಿ ನಮಗೆಲ್ಲ. ಆದರೆ ಕರಿಯಪ್ಪನವರು ಇವತ್ತು ನಮ್ಮ ಮುಂದೆ ಎಲ್ಲವನ್ನ ತೆರೆದಿಟ್ರವರು. ಒಂದು ತಾಸಿನೊಳಗೆ ಬಹುಶಃ ಈ ನಾಡಿನ ಹಲವಾರು ಜಾತ್ರೆಗಳ ಮುಖಗಳನ್ನು ಅವರಲ್ಲಿ ತೆರೆದಿರುವಂಥ ಕೆಲಸವನ್ನ ಮಾಡಿದರು. ಅವರು ನಮ್ಮ ಗಜೇಂದ್ರ ಗಡಿದವರು ಅನ್ನೋದು ನಮಗೆ ಬಹಳ ಖುಷಿ ಅನ್ನಿಸ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಬರಲಿಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಪೂಜ್ಯ ಪ್ರಭುಲಿಂಗ ದೇವರು. ಅವರು ಅಪ್ಪಣೆ ಮಾಡಿದರು. ಇವತ್ತು ಶುಕ್ರವಾರ ಮೌನ ನಗರ ನೋಡಿದ್ರೆ ಅವ್ರಿಗೊಂದು ಅವ್ರಿಗೇನು ಡೌಟ್ ಇತ್ತು, ಈಗ ಬರ್ತಾರೆ ಸ್ವಾಮಿಗಳು ಹೆಂಗಪ್ಪ ಅಂತ ಹೇಳಿ. ಆದರೆ ಅವ್ರು ನೋಡೋದಕ್ಕಾಗಿ ಬಂದ್ಯಾನ. ಪಾಪ ಅವ್ರು ನೋಡ್ಬೇಕನ್ನೋ ಆಸೆ. ಯಾಕಂದ್ರೆ ಪಾಪ ನಮ್ಮನ್ನ ಅಲ್ಲಿಂದ ಫೋನ್ ಮಾಡಿ ನೀವು ಬರ್ತೀರಿ ಅಂತ ಕೇಳುವಂಥ ಪ್ರೀತಿ ಅದಲ್ಲ, ಅವರೆಲ್ಲಂಥ ಮಾತೃ ಹೃದಯ ಅದಲ್ಲ. ಹಾಗಾಗಿ ನಾವೆಲ್ಲ ಅವ್ರು ನೋಡಿ ಖುಷಿ ಪಡ್ಬೇಕು. ಎಷ್ಟು ಖುಷಿ ಪಡ್ಬೇಕಂದ್ರೆ ಅವರಲ್ಲಿ ಒಂದಿಷ್ಟು ಅಮ್ಮಿಲ್ಲ, ಬಿಮ್ಮಿಲ್ಲ, ಅಹಂಕಾರ ಇಲ್ಲ. ಅವ್ರು ಹೆಂಗದಾರ ಅಂದ್ರೆ ಆ ಬಿಳಿ ಬಟ್ಟೆ ಹೆಂಗೈತಿಲ್ಲ, ಅವ್ರ ಮನಸ್ಸು ಕೂಡ ಅಷ್ಟೇ ಚಲೋ. ಹಾಗಾಗಿ ಅಂತ ಪೂಜ್ಯರು ಈ ಭಾಗದೊಳಗೆ ಬಂದು ನೀಲಗುಂದದೊಳಗೆ ಮಠವನ್ನು ಕಟ್ಟಿ ಈ ಭಾಗವನ್ನು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಭಾಗವನ್ನು ಅಭಿವೃದ್ಧಿ ಮಾಡಿದ್ದು ನೋಡಿದಾಗ ನಮಗೆ ಸ್ವಲ್ಪ ಅಹಂಕಾರ ಬರ್ತೈತಿ. ಯಾಕೆ ಅಹಂಕಾರ ಅಂದ್ರೆ ನಮ್ಮ ಭಾಗ ಸ್ವಾಮಿಗಳು ಇಲ್ಲಿ ಬಂದು ಮೆರೆಕೈತಾರಲ್ಲಪ್ಪ, ನಮ್ಮ ಭಾಗದಲ್ಲಿ ಇಲ್ಲಿ ಬಂದು ಚಲೋ ಆಗಿರಲ್ಲಪ್ಪ ಅನ್ನೋದು ನಮಗೆ ಅಹಂಕಾರ ಬರ್ತದೆ. ಆದರೂ ಕೂಡ ಒಂದು ನೀವು ಭಾಳ ಪುಣ್ಯ ಮಾಡಿರಿ. ಯಾಕೆ ಪುಣ್ಯ ಅಂದ್ರೆ ಬಾಲಲೀಲ ಮಹಾಂತ ಮಹಾಸ್ವಾಮಿಗಳು ಅಂಥವ್ರು ಈ ಮಣ್ಣಿನೊಳಗೆ ಹುಟ್ಟಿ ಈ ಮಣ್ಣನ್ನು ಪಾವನ ಮಾಡಿದ್ದಾರೆ. ಅಂಥ ಮಣ್ಣಿನ ಮಕ್ಕಳು ನೀವು. ಈ ಬಹುಶಃ ಈ ಊರೊಳಗೆ ನೂರಾರು ಗುಡಿಗಳಿರ್ಬೋದು, ಆದ್ರೆ ಹೃದಯ ಎಂಬ ಗುಡಿ ಒಳಗೆ ಯಾರು ದೇವರಂದ್ರೆ ಅದು ಬಾಲಲೀಲ ಮಹಾಂತ ಸ್ವಾಮಿಗಳು ಈ ಹೃದಯದ ದೇವರು. ಹಾಗಾಗಿ ಅಂಥ ಪೂಜ್ಯರ ಕೃಪೆ ತಮ್ಮೆಲ್ಲರ ಮೇಲಿರಲಿ, ನಮ್ಮ ಮೇಲೆ ಕೂಡ ಸದಾ ಕಾಲ ಇರಲಿ ಅಂತ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಮಿಸ್ತೇನೆ. ಇಲ್ಲಿವರೆಗೆ ಆಶೀರ್ವಚನ ದಯಪಾಲಿಸಿ